ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಲಂಚಾವತಾರ ಪ್ರಕರಣ ಮೂವರು ಹೊರಗುತ್ತಿಗೆ ಸಿಬ್ಬಂದಿ ಕೆಲಸದಿಂದ ವಜಾ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಆದೇಶವನ್ನು ಹೊರಡಿಸಿದ್ದಾರೆ. ಶವ ಪ್ಯಾಕ್ ಮಾಡಿಕೊಡೋದಕ್ಕೆ ಹಣವನ್ನು ಕೇಳಿದ್ರು ಸಿಬ್ಬಂದಿ. ರಾಯಚೂರಿನ ಮಹಿಳೆ ಕುಟುಂಬದಿಂದ ಹಣವನ್ನು ವಸೂಲಿ ಕೂಡ ಮಾಡಿಕೊಂಡಿದ್ರು. ಇದರ ಬಗ್ಗೆ ಸಾಕ್ಷಿ ಕೂಡ ಇತ್ತು. TV5 ನಲ್ಲಿ ವರದಿಯ ನಂತರ ವಿಚಾರಣೆಯನ್ನ ನಡೆಸಿದ್ರು ಕಿಮ್ಸ್ನ ಮುಖ್ಯಸ್ಥರು. ಈ ಸಂದರ್ಭದ ವೇಳೆ ವಿಚಾರಣೆಯ ವೇಳೆ ಆ ಮೂವರೂ ಸಿಬ್ಬಂದಿಗಳು ತಪ್ಪನ್ನ ಒಪ್ಪಿಕೊಂಡಿದ್ರು. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ವರದಿ ನೀಡುವುದಕ್ಕೆ ಈಗ ಮುಂದಾಗಿದ್ದಾರೆ ಕಿಮ್ಸ್ ರೋಗಿಗಳು. ಸಂಬಂಧಿಗಳಿಂದ ಹಣ ಪಡೆಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಎಚ್ಚರಿಕೆ ನೀಡಿರುವುದು ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ. ಯಾಕಂತ ಹೇಳಿದ್ರೆ ನಿಜಕ್ಕೂ ಬೇಸರವಾಗುತ್ತೆ ಇಂಥ ಅಸಹ್ಯದ ಸುದ್ದಿಗಳನ್ನ ಕೇಳೋದಕ್ಕೆ. ಈ ಮೊದಲೇ ಸಾವಿನಿಂದ ನೊಂದಿರ್ತಾರೆ, ಅಂಥ ಕುಟುಂಬದಿಂದಲೂ ಕೂಡ ದುಡ್ಡನ್ನು ಮಾಡ್ಕೊಬೇಕಾ? ಶವ ಪ್ಯಾಕ್ ಮಾಡ್ಕೊಳ್ಳೋದಕ್ಕೂ ಕೂಡ ದುಡ್ಡು ಇಸ್ಕೊಳ್ಬೇಕಾ? ಸಮಯ ಸಂದರ್ಭ ಏನೂ ಬೇಡವಾ? ಲಂಚಾವತಾರಕ್ಕೆ ಮಿತಿಯೇ ಇಲ್ದಂತ ಆಗ್ಬಿಟ್ಟೈತಿ. ಎಲ್ಲೆಲ್ಲೂ ದುಡ್ಡು. ಅದರಲ್ಲೂ ಕೂಡ ಲಂಚವನ್ನು ಪಡೆಯೋದಕ್ಕೆ ಎಂಥ ಕೀಳು ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ TV5 ವರದಿಯನ್ನ ಬಿತ್ತರ ಮಾಡಿತ್ತು. ಎಚ್ಚೆತ್ತುಕೊಂಡಂತಹ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ ಹೊಸಮನಿ ಇದೀಗ ಆದೇಶವನ್ನು ಹೊರಡಿಸಿದ್ದಾರೆ. ರಾಯಚೂರಿನ ಮಹಿಳೆ ಕುಟುಂಬದಿಂದ ಹಣ ವಸೂಲಿ ಮಾಡಲಾಗಿತ್ತು. TV5 ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಬಿತ್ತರವಾದಂತಹ ಸಂದರ್ಭದಲ್ಲಿ ಈ ಕಿಮ್ಸ್ ಮುಖ್ಯಸ್ಥರು ವಿಚಾರಣೆ ನಡೆಸಿದ್ರು. ಈ ವಿಚಾರಣೆಯ ವೇಳೆ ತಪ್ಪನ್ನು ಒಪ್ಪಿಕೊಂಡಿದ್ರು ಈ ಮೂವರೂ ಸಿಬ್ಬಂದಿ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ವರದಿಯನ್ನ ನೀಡೋದಕ್ಕೆ ಮುಂದಾಗಿದ್ರು ಕಿಮ್ಸ್ ರೋಗಿಗಳು. ಸಂಬಂಧಿಗಳಿಂದ ಹಣ ಪಡೆಯದಂತೆ ಎಚ್ಚರಿಕೆಯನ್ನು ಕೂಡ ಈಗ ನೀಡಲಾಗಿದೆ. ಕಿಮ್ಸ್ ಆಸ್ಪತ್ರೆಯ ಲಂಚ ಅವತಾರ ನಿನ್ನೆ ಬಟಾಬಲಾಗಿತ್ತು. ಈ ಸಂಪರ್ಕಕ್ಕೆ TV5 ನಿನ್ನೆ ಒಂದು ವಿಸ್ತೃತವಂತ ಒಂದು ವರದಿಯನ್ನು ಇಲ್ಲಿ ಬಿತ್ತರಿಸಿತ್ತು. ವರದಿಯ ಬೆನ್ನಲ್ಲೇ ಹುಬ್ಬಳ್ಳಿಯ ಕಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಯಾರು ಇವತ್ತು ಡಿ ದರ್ಜೆ ನೌಕರಿದ್ರು ಅವರನ್ನು ಇಲ್ಲಿ ವಜಾ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಇನ್ನೊಂದು ಈ ಕುರಿತು ನನ್ನ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕರಾದಂಥ ಡಾಕ್ಟರ್ ಈಶ್ವರ್ ಹೊಸಮನಿ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಏನು ಕಾರಣ ಕೇಳಿ ಇವರು 3 ಜನರು ವಜಾ ಮಾಡಿದ್ರು ಸರ್? ಏನು ಸರ್? ಮಾಧ್ಯಮಗಳಲ್ಲಿ ಕೂಡ ನಾವು ನಿನ್ನೆ ನೋಡಿದ್ವಿ. ರೋಗಿಗಳಿಂದ ಒಂದು ಮೃತ ರೋಗಿ ಕಡೆಯಿಂದ ಒಂದು ದುಡ್ಡು ತೆಗೆದುಕೊಳ್ಳೋದು ನಾವು ಯೂಟ್ಯೂಬ್ನಲ್ಲಿ ನೋಡಿದ್ವಿ. ಅದೇ ರೀತಿ ಇಬ್ಬರು ಆಯಾಗಳು ಕೂಡ ICUನಲ್ಲಿ ಪೇಷಂಟ್ ಕಡೆಯಿಂದ ದುಡ್ಡು ತಗೊಳ್ಳೋದು ನಮ್ಮ ಗಮನಕ್ಕೆ ಬಂತು. ಹೀಗಾಗಿ ಏಜೆನ್ಸಿ ಸೂಪರ್ವೈಸರ್ನ ಕೂಡಲೇ ತಬಡು ಕರೆಸಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರ ನೇತೃತ್ವದಲ್ಲಿ PMSSY ಮತ್ತು ಮೇನ್ ಹಾಸ್ಪಿಟಲ್ ನೇತೃತ್ವದಲ್ಲಿ ಅವ್ರನ್ನ ಕರೆಸಿಕೊಂಡು ವಿಚಾರಣೆ ಮಾಡಿದಾಗ ಅವ್ರು 3 ಜನ ತಪ್ಪು ಒಪ್ಕೊಂಡಿದ್ರು, ನಾವು ತೊಗೊಂಡಿದ್ದೀವಿ ಅಂತ ಹೇಳಿದರು. ಹೀಗಾಗಿ ಸೂಪರ್ವೈಸರ್ ನಾವು ನಿರ್ದೇಶನ ಕೊಟ್ಟು ಅವ್ರನ್ನ ಕೆಲಸದಿಂದ ವಜಾ ಮಾಡಲಿಕ್ಕೆ ಹೇಳಿದ್ವಿ. ಅದೇ ರೀತಿ ಮಧ್ಯಾಹ್ನ ಸೂಪರ್ವೈಸರ್ಸ್ ಕೂಡ ನಮ್ಮಲ್ಲಿಗೆ ಬಂದು ಅವ್ರನ್ನ ತೆಗೆದುಹಾಕಿರೋ ಬಗ್ಗೆ ನನ್ನ ಗಮನಕ್ಕೆ ತಂದರು. ಆದರೂ ಕೂಡ ನಾನು ರಿಟರ್ನಲ್ಲಿ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಆಫೀಸಿಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದೀನಿ. ಇವತ್ತು ನಾವು ಅದನ್ನು ತರಿಸ್ಕೊಳ್ತೀವಿ. ಸರ್, ಮುಖ್ಯಮಂತ್ರಿ ಕಾರ್ಯದರ್ಶಿಗಳು ಸಹಿತ ಇಲ್ಲ ಅಂತ ತಮ್ಮನ್ನು ವರದಿ ಕೇಳಿದ್ದಾರೆ ಸರ್. ಏನು ಸರ್ ಅದು? ಮುಖ್ಯಮಂತ್ರಿ ಕಾರ್ಯದರ್ಶಿಗಳು ಕೇಳಿಲ್ಲ. DM ಡೈರೆಕ್ಟರ್ ಆಫ್ ಮೆಡಿಕಲ್ ಏಜ್ಗೆ ಏನು ನಡೀತಿದೆ ಅಂತ ಕೇಳಿದರು. ಕೇಳಿದಾಗ ನಾನು ಈ ಥರ ಆಗಿದೆ ಮೇಡಮ್, ಅದನ್ನು ಅಪ್ಡೇಟ್ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತಿಗೂ ಕೂಡ ಅವ್ರಿಗೆ ರಿಪೋರ್ಟ್ನ ಸಲ್ಲಿಸ್ತೇನೆ. ಸರ್, ಪದೇ ಈ ರೀತಿಯಂಥ ಘಟನೆಗಳು ಬೆಳಕಿಗೆ ಬರ್ತಿದ್ದಾವೆ, ಏನು ಹೇಳ್ತೀರಿ ಸರ್? ಪದೇ ಈ ಥರ ಘಟನೆಗಳು ಬರೋದು ನಮಗೂ ಸ್ವಲ್ಪ ದುಃಖ ಅನಿಸ್ತದೆ. ಬಟ್ ಅದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿಕ್ಕೆ ನಾನು ಎಲ್ಲ ಏಜೆನ್ಸಿ ಸೂಪರ್ವೈಸರ್ಸ್ನ ಕರೆಸಿದ್ವಿ. ಯಾಕಂದರೆ ನಮ್ಮಲ್ಲಿ 1398 ಏಜೆನ್ಸಿ ವರ್ಕರ್ಸ್ ಇದ್ದಾರೆ ಗ್ರೂಪ್ ಡಿನಲ್ಲಿ. ಯಾಕಂದರೆ ನಮ್ಮದು 2404 ಬೆಡ್ಡು. ಇಷ್ಟೊಂದು ರೋಗಿಗಳ ಆರೈಕೆ ಮಾಡೋಂಥ ಒಂದು ಆಸ್ಪತ್ರೆಗೆ ಅಷ್ಟೊಂದು ಡಿ ಗ್ರೂಪ್ನ ಅವಶ್ಯಕತೆ ಇದ್ದೇ ಇರ್ತದೆ. ಹೀಗಾಗಿ ಅವ್ರ ಕಡೆಯಿಂದ ಒಂದು ಉತ್ತಮ ಕೆಲಸವನ್ನು ತೆಗೆದುಕೊಳ್ಳೋದು ಒಂದು ನಮಗೆ ದೊಡ್ಡ ಸವಾಲು. ಅದೇ ರೀತಿ ಸೂಪರ್ವೈಸರ್ಸ್ ಕೂಡ ಅವರಲ್ಲಿ ಹದ್ದು ಬಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ವರ್ಕರ್ಸನ್ನು ಕೂಡ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ಒಂದು ಅತ್ಯುತ್ತಮ ಕೆಲಸಗಳನ್ನು ತಗೊಳ್ಳಿ ಅಂತ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಥರ ಆಗಲಾರ್ತಕ್ಕಂಥ ನಮ್ಮ ಮುಂದಿನ ಎಚ್ಚರಿಕೆಗಳನ್ನು ತೆಗೆದುಕೊಂಡು ಈ ಥರ ಆಗಲಾರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರಯತ್ನ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ಯಾರು 3 ಜನ ಇದರಲ್ಲಿ ಭಾಗಿಯಾಗಿದ್ದರು, ಆ 3 ಜನರು ಸಹ ಇಲ್ಲಿ ವಜಾ ಮಾಡುವಂತಹ ಕೆಲಸವನ್ನು ಈಗಾಗಲೇ ಮಾಡಿದ್ದೀವಿ. ಅದರ ಜೊತೆಗೆ ಇಲ್ಲಿ ಯಾರು ಸೂಪರ್ವೈಸರ್ ಇದ್ದಾರೆ, ಯಾಕಂದರೆ ಏಜೆನ್ಸಿ ಮೇಲೆ ಇವತ್ತು 1300 ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಮತ್ತೆ ಇಂಥ ಘಟನೆಗಳು ಇವತ್ತು ನಾವು ಮರುಕಳಿಸಬಾರ್ದು ಅನ್ನೋದಕ್ಕೆ ಎಲ್ಲರಿಗೂ ಸಹಿತ ನಾವು ಖಡಕ್ ವಾರ್ನಿಂಗ್ ನೀಡಿದ್ದೇವೆ ಅನ್ನೋದು ಕಿಮ್ಸ್ ಡೈರೆಕ್ಟರ್ಗಳ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸುಲಾರ್ಗಪ್ಪ, TV5 ಹುಬ್ಬಳ್ಳಿ.